ಕೂಡ ಕಾರಣವಾಗಿದೆ. ಇನ್ನು ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ ಇದು ವಿಜಯ ಕರ್ನಾಟಕದಲ್ಲಿನ ಪ್ರಮುಖ ಸುದ್ದಿ ಆಗಿದೆ. ರಾಜೀನಾಮೆಗೆ ಬಸವರಾಜ ಹೊರಟ್ಟಿ ಅವರು ಒಲವು. ಸದನದಲ್ಲಿ ಒಂದಷ್ಟು ಬೆಳವಣಿಗೆಗಳಾಯಿತು. ಸದನದ ಒಳಗಡೆ ನಾಯಕರುಗಳು ಕೂಗಾಡಿದ್ದು, ಕಿರಿಚಾಡಿದ್ದು, ಕಾರ್ಡ್ಗಳನ್ನು ಇಟ್ಕೊಂಡು ಜೈಕಾರ ಅಥವಾ ಧಿಕ್ಕಾರ ಘೋಷಣೆಗಳನ್ನು ಕೂಗಿದ್ದು, ಈ ಎಲ್ಲ ಬೆಳವಣಿಗೆಗಳಿಂದ ಬಸವರಾಜ ಹೊರಟ್ಟಿ ಅವರಿಗೆ ನೋವಾಗಿದೆಯಂತೆ. ಸೊ ಆ ಕಾರಣಕ್ಕಾಗಿ ರಾಜೀನಾಮೆಯನ್ನು ನೀಡಿಬಿಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಅವರಿದ್ರು. ಸೊ ಏನ್ ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇತ್ತೀಚೆಗೆ ಸದನದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಿಂದ ಮನಸ್ಸಿಗೆ ತೀವ್ರ ರೀತಿಯಾದಂತಹ ಘಾಸಿ ಆಗಿದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಒಲವನ್ನು ಕೂಡ ಇದ ಸಂದರ್ಭದಲ್ಲಿ ತೋರಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಲ್ಮನೆಯಲ್ಲಿ ಚಿಂತಕರ ಚಾವಡಿ ಅಂತ ಕರೆಸಿಕೊಳ್ತಾ ಇತ್ತು. ಇಂತಹ ಮೇಲ್ಮನೆಯ ಸಭಾಪತಿ ಆಗಿದ್ದೇನೆ ಅನ್ನೋದು ನನಗೆ ಗೌರವ ಕೂಡ ಇದೆ. ಈ ಸ್ಥಾನದಲ್ಲಿದ್ದು ನಿಯಮಬದ್ಧವಾಗಿ ಸದನ ನಡೆಸ್ತಾ ಇದ್ರೆ ಏನು ಉಪಯೋಗ ಅನ್ನುವಂಥ ಭಾವನೆ ನನಗೆ ಕಾಡ್ತಾ ಇದೆ ಅಂತ ಬೇಸರವನ್ನು ಹೊರ ಹಾಕಿದ್ದಾರೆ. ಸದಸ್ಯರು ಪ್ಲೇ ಕಾರ್ಡ್ ಹಿಡಿದು ಸದನದೊಳಗೆ ಮನಬಂದಂತೆ ಘೋಷಣೆಗಳನ್ನು ಕೂಗ್ತಾರೆ. ಸದನದ ಬಗ್ಗೆ ಆಗಲಿ, ಸಭಾಪತಿಗಳ ಬಗ್ಗೆ ಆಗಲಿ ಗೌರವ ಅನ್ನೋದು ಸದಸ್ಯರಲ್ಲಿ ಇಲ್ಲವೇ ಇಲ್ಲ. ಸದನದಲ್ಲಿನ ಈ ಎಲ್ಲ ಬೆಳವಣಿಗೆಗಳನ್ನು ನಿಯಂತ್ರಿಸುವಲ್ಲಿ ನಾನು ವಿಫಲ ಆಗಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಗಾಗಿ ನಾನು ಸದನದಲ್ಲಿ ಇದ್ದು ಏನೂ ಪ್ರಯೋಜನ ಆಗಿಲ್ಲ. ಹುದ್ದೆಗೆ ಘನತೆ ಗೌರವ ಇಲ್ಲವೆಂದ ಮೇಲೆ ಅಲ್ಲಿ ಇರಬಾರ್ದು ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ ಅಂತ ಭಾವುಕರಾಗಿ ಮಾತಾಡ್ತಾರೆ. ನೋಡಿ, ಮೊನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಯಿತು. ಸೊ ಈ ಹೈಡ್ರಾಮಾದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದು ಇದೆ, ಕೆಲವರನ್ನ ಎತ್ತಾಕೊಂಡು ಬಂದು ಹೊರಗಡೆ ಕಳಿಸಿದ್ದು ಇದೆ. ಜನಪ್ರತಿನಿಧಿಗಳಾದವರು ಒಂದು ಶಿಸ್ತನ್ನು ಕಾಪಾಡಬೇಕಾಗತ್ತೆ, ಸದನಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ, ಸಭಾಪತಿಗಳಿಗೆ ಗೌರವವನ್ನು ಕೊಡಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಕೂಗಾಡೋದು, ಕಿರ್ಚಾಡೋದು, ಅರಚಾಡೋದು ಇದನ್ನೆಲ್ಲ ಮಾಡಿಬಿಟ್ರೆ ನಾವು ಅಟ್ರಾಕ್ಷನ್ ಆಗಿ ಕಾಣಿಸ್ಕೊಳ್ತೀವಿ, ಮೇನ್ ಅಟ್ರಾಕ್ಷನ್ ಆಗ್ತೀವಿ ಅನ್ನುವಂಥ ಭಾವನೆಯಲ್ಲಿ ಜನಪ್ರತಿನಿಧಿಗಳು ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಒಂದು ಒಳ್ಳೆ ವಿಚಾರಕ್ಕೆ ಕೂಗಾಟ ಅರಚಾಟ ಆದರೆ ಅದು ಜನಕ್ಕೂ ಕೂಡ ಖುಷಿ ಆಗತ್ತೆ. ಇಲ್ಲ, ನಮ್ಮೂರಿನ ರಸ್ತೆಗೋಸ್ಕರ, ನಮ್ಮೂರಿನ ನೀರಿಗೋಸ್ಕರ, ಅಭಿವೃದ್ಧಿಗಾಗಿ ಗಲಾಟೆ ಮಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ ಅಂತ. ಬಟ್ ಇವರಿವರ ಹಿತಕ್ಕಾಗಿ ಹನಿ ಟ್ರ್ಯಾಪ್ ವಿಚಾರ ಅಂತ ಇನ್ನೊಂದು ಮತ್ತೊಂದು ಇವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಕೂಗಾಡಿದ್ರು, ಕಿರ್ಚಾಡಿದ್ರು. ಇದು ಸ್ಪೀಕರ್ ಅವರಿಗೆ, ಸಭಾಪತಿಗಳಿಗೆ ಒಂದು ಗೌರವ ಸಲ್ಲಿಕೆ ಮಾಡಬೇಕಾಗಿತ್ತು. ಆ ಗೌರವವನ್ನು ಸಲ್ಲಿಕೆ ಮಾಡಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸದನ ಅಂತಂದರೆ ಅದಕ್ಕೆ ಶಿಸ್ತು ಕಾಪಾಡಬೇಕಾಗಿತ್ತು. ಹತ್ತು ಹಾರೋದು ಅಥವಾ ಲಾಗಪಲ್ಟಿ ಹೊಡೆಯೋದು ಈ ಥರ ಎಲ್ಲ ಮಾಡಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಆ ಕಾರಣಕ್ಕಾಗಿ ರಾಜೀನಾಮೆಯನ್ನು ನೀಡಬೇಕು ಅಂತ ರಾಜೀನಾಮೆ ಪತ್ರವನ್ನು ಸಿದ್ಧಪಡಿಸಿದ್ರಂತೆ. ಆದರೆ ಅವರ ಹಿತೈಷಿಗಳು, ರಾಜಕೀಯದಲ್ಲಿರುವಂಥವರು ಅನೇಕರು ಬೇಡ ಅಂತೆಲ್ಲ ಹೇಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ಪ್ರಮುಖ ಸುದ್ದಿಗಳು. ರಾಜ್ಯದ ಯಾವೆಲ್ಲ ಸುದ್ದಿಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿತ್ತು ಅನ್ನೋದನ್ನ ಈ ಅರ್ಧ ಗಂಟೆಯಲ್ಲಿ